ಜಾತ್ರಾ ಮಹೋತ್ಸವ ದಿನಾಂಕ 25/1/2026 ಅದ್ದೂರಿಯಾಗಿ ಜರುಗಿದೆ. ಅದರ ಅಂಗವಾಗಿ ಮಾಜಿ ಸಂಸದರಾಗಿರ್ತಕ್ಕಂಥ ಎಚ್ ಜಿ ರಾಮುಲುರವರು ಅವತ್ತಿನ ದಿನದ ಭಕ್ತರಿಗಾಗಿ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದಾರೆ. ಸುಮಾರು 8,000ರಿಂದ 10,000 ಜನ ಅವತ್ತಿನ ದಿನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ನಿನ್ನೆಯ ದಿವಸ GRS ಟ್ರಸ್ಟ್ನಿಂದ ಪ್ರಸಾದ ವ್ಯವಸ್ಥೆಯನ್ನು ಭಕ್ತರಿಗಾಗಿ ಕಲ್ಪಿಸಲಾಗಿತ್ತು. ಸುಮಾರು 3,000ರಿಂದ 4,000 ಜನ ನಿನ್ನೆಯ ದಿನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಇವತ್ತಿನ ದಿವಸ ಹಿರೇಜಂತಕಲ್ಲಿನ ಗಾಣಿಗೇರ ಸಮಾಜದ ವತಿಯಿಂದ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಈಗಾಗಲೇ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರು ಪ್ರಸಾದವನ್ನು ಸ್ವೀಕರಣೆ ಮಾಡ್ತಾಯಿದ್ದಾರೆ. ನಿನ್ನೆಯ ದಿನ ಹಿರೇಜಂತಕ ಉತ್ಸವದ ಪ್ರಥಮ ದಿನವಾಗಿ ಕಾಮಿಡಿ ಕಿಲಾಡಿಗಳು ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ಕಾರ್ಯಕ್ರಮವು ಅದ್ದೂರಿಯಾಗಿ ನಿನ್ನೆಯ ದಿನ ರಾತ್ರಿ 1 ಗಂಟೆವರೆಗೂ ಯಾವುದೇ ಗಲಾಟೆಗಳಿಲ್ಲದೆ ಅತಿ ವಿಜೃಂಭಣೆಯಿಂದ ಜರುಗಿದೆ. ಹಾಗೆಯೇ ಇವತ್ತಿನ ದಿವಸ ಸರಿಗಮಪ ಮತ್ತು ಮಜಾ ಭಾರತ್ ಮತ್ತು ಜಿ ಕನ್ನಡದ ಕಾಶಿಮಲಿ ಅವರು ನೇರವಾಗಿ ಯಾವುದೇ ಕರೋಕ ಹಾಡುಗಳನ್ನಾಡದೆ ನೇರ ಇನ್ಸ್ಟ್ರುಮೆಂಟ್ಗಳ ಮುಖಾಂತರ ಜನಪದ ಗೀತೆಗಳನ್ನು ಹಾಡಲಿದ್ದಾರೆ. ಹಾಗೆಯೇ ಸರಿಗಮಪದ ಅನೇಕ ಕಲಾವಿದರು ಹಾಗೂ ಕಾಮಿಡಿ ತಂಡಗಳು ಇವತ್ತಿನ ದಿನ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ನಾಳೆಯ ದಿವಸ ಹಿರಿಗೆರೆಯ ದಾತ್ರಿ ಸಂಸ್ಥೆಯವರು ಮತ್ತು ಹುಬ್ಬಳ್ಳಿಯ ಕಾಮಿಡಿ ತಂಡ ಭಾಗವಹಿಸ್ತಾ ಇದೆ. ಸಂಜೆ 7 ಗಂಟೆಗೆ ನಡೀತಕ್ಕಂಥ ಇವತ್ತು ಮತ್ತು ನಾಳೆಯ ಕಾರ್ಯಕ್ರಮಗಳಿಗೆ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರನ ಭಕ್ತರು ಮತ್ತು ಕಲಾಸಕ್ತರು ಭಾಗವಹಿಸುವುದರ ಮುಖಾಂತರ ಕಡೆಗೆ ಪ್ರೋತ್ಸಾಹವನ್ನು ನೀಡಬೇಕು. ಈ ಎಲ್ಲ ಕಾರ್ಯಕ್ರಮಗಳು ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ವೇದಿಕೆಯಲ್ಲಿ ಅಡಿಯಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಎಲ್ಲರೂ ಸಹಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರೆಯು ನಡೆದಿದೆ. ಎಲ್ಲ ಸದ್ಭಕ್ತಾದಿಗಳು ಎಲ್ಲ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ಬಂದಿದ್ದಾರೆ. ಆತನ ಅನುಗ್ರಹ ನಮ್ಮ ಗಂಗಾವತಿ ವೀರಪಾಪುರ ಹಿರೇಜಂತಕಲ್ ಗ್ರಾಮದ ಭಕ್ತಾದಿಗಳ ಮೇಲೆ ಇದೆ. ಅದೇ ತೆರನಾಗಿ 3 ದಿನದ ವ್ಯವಸ್ಥೆ ಊಟದ ಆಗಿದೆ. ಈ ದಿನ ನಮ್ಮ ಗಾಣಿಗ ಸಮಾಜದವರು ಕೊಡುಗೆಯಾದಂಥ ಗಾಣಿಗ ಸಮಾಜದವರು ಅವರ ಒಂದು ದಾಸೋಹ ಇದೆ. ಇವತ್ತು ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಬಂದು ಈ ಪ್ರಸಾದವನ್ನು ಸ್ವೀಕರಿಸಬೇಕು. ಮತ್ತು ಅದಲ್ಲದೆ ಪಂಪ ವಿರೂಪಾಕ್ಷೇಶ್ವರನು ನಮ್ಮ ಗಂಗಾವತಿ ಹಿರೇಜಂತಕಲ್ ವೀರಪಾಪುರ ಗ್ರಾಮದ ಭಕ್ತಾದಿಗಳಿಗೆ ಮತ್ತು ಸಕಲ ಸದ್ಭಕ್ತರಿಗೆ ಒಂದು ಒಳ್ಳೆಯದನ್ನು ಉಂಟು ಮಾಡಲಿ ಮತ್ತು ಮಳೆ ಬೆಳೆ ಎಲ್ಲ ರೀತಿಯಿಂದ ಚೆನ್ನಾಗಿ ಆಗಲಿ ಮತ್ತು ರೈತರೆಲ್ಲ ಚೆನ್ನಾಗಿ ಅವರ ಬೆಳೆಯನ್ನು ಬೆಳೀಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಪಂಪ ವಿರೂಪಾಕ್ಷೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಇನ್ನೂ ಹೆಚ್ಚಿನ ರೀತಿಯ ನಿನ್ನೆ ನಮ್ಮ ಯುವಕ ತಂಡ ಏನಿದೆ ಹಿರೇಜಂತಕಲ್ಲಿನ ಯುವಕ ತಂಡದವರು ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಯಶಸ್ವಿಯಾಗಿ DKD ಅವ್ರನ್ನ ಕರೆಸೋದ್ರ ಮುಖಾಂತರ ಭಾಳ ಹೆಚ್ಚಿನ ರೀತಿಯಲ್ಲಿ ನಿನ್ನೆ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ತೆರನಾಗಿ ಈ ದಿನ ಕೂಡ ರಾತ್ರಿ 7 ಗಂಟೆಗೆ ನಮ್ಮ ಈ ಸರಿಗಮಪ ತಂಡದವರಿಂದ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಈ ಒಂದು ಸಾಯಂಕಾಲ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಇದಕ್ಕೆ ಎಲ್ಲರೂ ಮುತುವರ್ಜಿ ವಹಿಸಿ ನಮ್ಮ ಈ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಶೆಟ್ಟರು, ಪರಮೇಶ್ವಪ್ಪ ಅವರು, ನಮ್ಮ ಜೆ ನಾಗರಾಜ್ ಅವರು ಮತ್ತು ಉಳಿದ ನನ್ನ ಎಲ್ಲ ಅಣ್ಣ ತಮ್ಮಂದಿರು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಕಾರ್ಯ ಮಾಡಿಕೊಂಡು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಎಚ್ ಜಿ ರಾಮುಲುರವರು 25 ತಾರೀಕು ಜಾತ್ರಾ ಮಹೋತ್ಸವವನ್ನು ಮಾಡಿದರೆ 26ನೇ ತಾರೀಕಿನ ದಿನ ನಮ್ಮ GRS ಸ್ವೀಟ್ಸ್ ತಂಡದವರಿಂದ ಮಾಡ್ತಾರೆ. ಅದಾದ ನಂತರ ವಿಶೇಷವಾಗಿ ನಮ್ಮ ಗಾಣಿಗೆ ಸಮಾಜದ ಎಲ್ಲ ಮುಖಂಡರು ಸೇರಿ 3ನೇ ದಿನದ ಒಂದು ವಿಶೇಷ ಒಂದು ಅನ್ನದಾಸೋಹ ಕಾರ್ಯಕ್ರಮ ಅಂದ್ಕೊಳ್ತಾರೆ. ಇವತ್ತು ಯಾರೇ ಇರ್ಬೋದು, ನಮ್ಮ ವೀರೇಶಣ್ಣ ಆಗಿರ್ಬೋದು, ನಾಗರಾಜಣ್ಣ ಆಗಿರ್ಬೋದು, ನಮ್ಮ ಚಂದ್ರಪ್ಪಣ್ಣರಾಗಿರ್ಬೋದು, ನಮ್ಮ ಸೋಮನಾಥ್ ಪಟ್ಟಣಶೆಟ್ಟಿ ಸಾಹೇಬರು ಕೂಡ ಹೊಸದಾಗಿ ಮೆಂಬರ್ ಕೂಡ ಅವರು. ಈಗ ಯಾರೇ ಇರಲಿ ಭಾಳ ಅತಿ ವಿಜೃಂಭಣೆಯಿಂದ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಇವರು ಯಾರೇ ಇದ್ದರೂ ಕೂಡ ಪರಮೇಶ್ವರ ಇವರೆಲ್ಲ ಮಾಡಿದಂಥ ಎಲ್ಲ ಈ ಒಂದು ದಾನಿಗಳಿಗೆ ಕೂಡ ಆರೋಗ್ಯ ಆಯುಷ್ ಕೊಡಲಿ. ಜೊತೆಗೆ
ಈ ಒಂದು ಜಾತ್ರಾ ಮಹೋತ್ಸವದಾಗಿ ಅಂಗವಾಗಿ 3 ದಿನದ ಕಾರ್ಯಕ್ರಮದಲ್ಲಿ ನಿನ್ನೆ ದಿನ ಅಪ್ಪಣ್ಣ ಟೀಮು ಕಾಮಿಡಿ ಕಿಲಾಡಿಯ ತಂಡ ನಿನ್ನೆ ಬಂದು ಇನ್ನೂ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇವತ್ತು ಕೂಡ 2ನೇ ದಿನದ ತಂಡವು ಕೂಡ ಅಪ್ಪಣ್ಣನ ತಂಡ, ಆದರೆ ಕಾರ್ಯಕ್ರಮ ಬೇರೆ ಇರ್ತವೆ. ನಾಳೆ 3ನೇ ದಿನದ ಕಾರ್ಯಕ್ರಮ ಮತ್ತು ನಮ್ಮ ಮಂಜು ಸಿರಿಗೆರೆ ದಾತ್ರಿ ರಂಗಭೂಮಿ ಸಂಸ್ಥೆಯಿಂದ ನಾಟಕ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೇವೆ. ಅದು ಸಂಸಾರದಲ್ಲಿ ಸಾನ್ನಿಧ್ಯಪ ಮತ್ತು ಕೃಷ್ಣ ಸಂಧಾನ ಅಂತೇಳಿ ಹಾಸ್ಯ ನಾಟಕ, ಜೊತೆಗೆ ನಮ್ಮ ಹುಬ್ಬಳ್ಳಿ ಹಾಸ್ಯ ಕಲಾವಿದರಿಂದ ಕೂಡ ಒಂದು ಹಾಸ್ಯ ಕಾರ್ಯಕ್ರಮ ಕೂಡ ಜರುಗ್ತಾ ಇದ್ದೇವೆ. ಎಲ್ಲ ಸದ್ಭಕ್ತರು ಇವತ್ತು ಏನು ಪ್ರಸಾದ ಮಾಡಿದರೆ ಎಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಜೊತೆಗೆ ಸಂಜೆಯ ದಿನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳಿ, ಜೊತೆಗೆ ಆ ಪರಮೇಶ್ವರನ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ಕೊಳ್ತೀನಿ. ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ಗಾಣಿಗೆ ಸಮಾಜದ ವತಿಯಿಂದ ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ಎಲ್ಲ ಸಮಾಜದ ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಸಹ ಒಕ್ಕಟ್ಟಾಗಿ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ತಾ ಇದ್ದೀವಿ. ವಿಪಕ್ಷೇಶ್ವರ ಜಾತ್ರೆಗೆ ಎಲ್ಲರೂ ನಾನು ಸ್ವಾಗತ ಕೊಡ್ತಾ, ನಾವು ಗಾಣಿಗೆ ಸಮಾಜದ ವತಿಯಿಂದ ಪ್ರತಿ ವರ್ಷ 3ನೇ ದಿವಸ ಅನ್ನದಾಸೋಹ ಮಾಡ್ತಿದ್ದು, ಈ ವರ್ಷವೂ ಕೂಡ ಅದೇ ಥರ ನಾವೆಲ್ಲ ಗಾಣಿಗೆ ಸಮಾಜದಿಂದ ಅನ್ನದಾಸೋಹವನ್ನು ಭಕ್ತಾದಿಗಳಿಗೆ ಅಂದ್ಕೊಂಡು ಇವತ್ತಿನ ದಿವಸ 3ನೇ ದಿವಸ ಜಾತ್ರೆಗೆ ಆಗಮಿಸಿದ ಎಲ್ಲ ಭಕ್ತಾದಿಗಳು ದಯವಿಟ್ಟು ಪ್ರಸಾದ ಸ್ವೀಕರಿಸಿಕೊಂಡು ಪಂಪ ವಿರೂಪಾಕ್ಷೇಶ್ವರನ ಆಶೀರ್ವಾದ ಪಡೆದುಕೊಂಡು ಹೋಗಬೇಕಂತ ಎಲ್ಲರೂ ವಿನಂತಿಸ್ತೀವಿ. ಸಮಸ್ತ ಜನತೆಗಳು ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವದ ಶುಭಾಶಯಗಳು. ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರೆಯ ಒಂದು 3ನೇ ದಿನ ಗಾಣಿಗ ಸಮಾಜದಿಂದ ತಾಲೂಕು ಗಾಣಿಗ ಸಮಾಜದಿಂದ ಇವತ್ತು ಅನ್ನ ಪ್ರಸಾದ ವಿತರಣೆ ಐತಿ. ಇದು 10ನೇ ವರ್ಷ, 10 ವರ್ಷಗಳಿಂದ ನಿರಂತರ ನಡೀತಾ ಬಂದಿದೆ. ಎಲ್ಲರ ಸಹಕಾರ, ಸಮಾಜದ ಮುಖಂಡರು, ಯುವಕರು ಎಲ್ಲರೂ ಸೇರಿ ಈ ವ್ಯವಸ್ಥೆ ಮಾಡಿದ್ದಾರೆ. ಮೊದಲನೇ ದಿನ ರಾಮುಲು ಅವ್ರ ಕುಟುಂಬದವರು, ಎರಡನೇ ದಿನ GRS ಗ್ರೂಪ್ನವರು ಮಾಡ್ತಾರೆ, 3ನೇ ದಿನ ನಾವು ಮಾಡ್ತಾ ಇದ್ವಿ. ಹಾಗಾಗಿ ಎಲ್ಲರ ಸಹಕಾರ, ಎಲ್ಲರೂ ಭಕ್ತಾದಿಗಳು ಈ ಪ್ರಸಾದ ಸ್ವೀಕರಿಸಿ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು. ಪ್ರಸಿದ್ಧ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರೆಯ 3ನೇ ದಿನದ ಇಂದು ಗಾಣಿಗ ಸಮಾಜದ ವತಿಯಿಂದ ಎಲ್ಲ ಸಕಲ ಸದ್ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರಲ್ಲಿ ಒಂದು ನಾಡಿನ ಎಲ್ಲ ರೈತರಿಗೆ ಶುಭವಾಗಲಿ, ಆರೋಗ್ಯ ನೀಡಲಿ, ಉತ್ತಮ ಮಳೆ ಬೆಳೆ ನೀಡಲಿ ಅಂತಂದೇಳಿ ಆ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರಲ್ಲಿ ನಾನು ಪ್ರಾರ್ಥನೆಯನ್ನು ಸಮಾಜ ಪರವಾಗಿ ಕೋರಿಕೊಳ್ತೀನಿ. ಜಾತ್ರಾ ಅಂಗವಾಗಿ ಈ ದಿನ 3ನೇ ದಿನವಾದ ಇಂದು ಪ್ರಸಾದ ವ್ಯವಸ್ಥೆ ನಮ್ಮ ಗಂಗಾವತಿ ತಾಲೂಕಾ ಗಾಣಿಗ ಸಮಾಜ ವತಿಯಿಂದ ಏರ್ಪಡಿಸಲಾಗಿದೆ. ಮೊದಲನೇ ದಿನ HG ರಾಮುಲು ಕುಟುಂಬದವರು ಪ್ರಸಾದ ವಿತರಿಸಿದರು. 2ನೇ ದಿನ GRS ಕುಟುಂಬದವರಿಂದ ಪ್ರಸಾದ ವಿತರಣೆ ಆಯಿತು. ಈ 3ನೇ ದಿವಸದ ನಮ್ಮ ಗಾಣಿಗ ಸಮಾಜದ ಕಡೆಯಿಂದ ಇವತ್ತು ಪ್ರಸಾದ ವಿತರಣೆ ಆಗ್ತಾ ಇದೆ. ಭಕ್ತರೆಲ್ಲರೂ ಬಂದು ಪ್ರಸಾದವನ್ನು ಸವಿದು ವಿರೂಪಾಕ್ಷೇಶ್ವರ ಕೃಪೆಗೆ ಪಾತ್ರರಾಗಬೇಕಂತ ನಾವು ಅವ್ರಿಗೆ ಕೇಳ್ಕೊಳ್ತೇವೆ. ಗಂಗಾವತಿಯ ಹಿರೇಜಂತಕಲ್ ಗ್ರಾಮ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಪುಣ್ಯ ಭೂಮಿ ಅಂತಲೇ ಹೇಳ್ಬೋದು. ಇಲ್ಲಿ ಹಲವಾರು ತ್ರೇತಾಯುಗದ ದೇವಸ್ಥಾನಗಳು ಮತ್ತು ಕೃಷ್ಣದೇವರಾಯ ಜಗತ್ತಿನ ಶ್ರೀಮಂತ ಸಾಮ್ರಾಟ ಅಂತಂದರೆ ಕೃಷ್ಣದೇವರ ವಂಶಸ್ಥರಾದಂಥ ಪ್ರೌಢದೇವರಾಯ ಸ್ಥಾಪನೆ ಮಾಡಿದಂತಹ ದೇವಸ್ಥಾನ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನ ಹಿರೇಜಂತಕಲ್ನಲ್ಲಿ ಸುಮಾರು ತಲೆಮಾರುಗಳಿಂದ ಈ ಒಂದು ಜಾತ್ರೆಯನ್ನು ಹಮ್ಮಿಕೊಂಡು ಬಂದಿರತಕ್ಕಂಥ ಒಂದು ಪ್ರತೀತಿ ನಮ್ಮ ಹಿರೇಜಂತಕಲ್ನಲ್ಲಿ ಇದೆ. ಅದರ ಅಂಗವಾಗಿ ಪ್ರತಿ ವರ್ಷವೂ ಕೂಡ ಈ ಒಂದು ಜಾತ್ರೆಗೆ ಭಾಳಷ್ಟು ಭಕ್ತಾದಿಗಳು ಪ್ರತಿ ವರ್ಷ ಹಲವಾರು ಊರುಗಳಿಂದ ಬೇರೆ ಬೇರೆ ಕಡೆ ಕೆಲಸಗಳು ಹೋದಂಥದ್ದು ಈ ಜಾತ್ರೆಗೋಸ್ಕರನೇ ಒಂದು ವಾರಗಟ್ಟಲೆ ರಜವನ್ನು ಹಾಕಿಕೊಂಡು ಈ ಪಂಪ ವಿರೂಪಾಕ್ಷೇಶ್ವರ ಮತ್ತು ಪಂಪಾಂಬಿಕೆಯ ಜಾತ್ರೆಗೆ ಇಲ್ಲಿ ಒಂದು ವಿಶೇಷ ಅಂತಂದರೆ ರಥಸಪ್ತಮಿ ಅಂತ ಏನು ಹೇಳ್ತಾರೆ, ಸೂರ್ಯನ ದಿನ. ಆ ಸೂರ್ಯನ ದಿನವೇ ಈ ಒಂದು ದೇವಸ್ಥಾನದಲ್ಲಿ ನಾವೇನಾದರೂ ಸಂಕಲ್ಪಗಳನ್ನು ಮಾಡಿಕೊಂಡ್ರೆ ಆ ಸಂಕಲ್ಪಗಳನ್ನು ಈಡೇರಿಸಿಕೊಂಡಂಥ ಭಕ್ತಾದಿಗಳು, ಅದಕ್ಕೆ ಅನುಭವ ಹೊಂದಿರತಕ್ಕಂಥ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಕಂಡುಬರ್ತಾರೆ. ಆ ಒಂದು ವಿಶೇಷವಾದಂಥ ದೇವಸ್ಥಾನದಲ್ಲಿ ಇದೇ ವರ್ಷ 22ನೇ ತಾರೀಕಿಂದ ಪ್ರತಿ ವರ್ಷವೂ ಕೂಡ 3 ದಿವಸ ದಾಸೋಹ ಸೇವೆ ಇರ್ತದೆ. ಎಲ್ಲ ಭಕ್ತಾದಿಗಳು ಕೂಡ ಪ್ರತಿ ವರ್ಷ ದಾಸೋಹವನ್ನು ಸ್ವೀಕಾರ ಮಾಡ್ತಾ ಈ ಒಂದು ಪಂಪ ವಿರೂಪಾಕ್ಷೇಶ್ವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇವತ್ತು ಕೂಡ ವೀರಶೈವ ಲಿಂಗಾಯತ ಗಾಣಿಗ ಸಮಾಜದಿಂದ ಕೂಡ
ಅವರು ತಮ್ಮ ಸಮಾಜದ ವತಿಯಿಂದ ಭಕ್ತಾದಿಗಳ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಆ ಒಂದು ಸಮಾಜಕ್ಕೆ ಮತ್ತು ಈ ಊರಿಗೆ, ಈ ನಾಡಿಗೆ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರನ ಆಯುರ ಆರೋಗ್ಯ ಐಶ್ವರ್ಯಾದಿನ ಕೊಟ್ಟು ಸಕಲರನ್ನ ಕಾಪಾಡಲಿ ಅಂತೇಳಿ ಬೇಡಿಕೊಳ್ಳುತ್ತೇನೆ.